ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ, ಬಜೆಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ ಕೊನೆಯ ಒಪಿನಿಯನ್ ಏನು ಕೇಳ್ತೀನಿ. ರೆಡ್ಡಿ ಅವರೇ, ನಿಮ್ಮ ಕೊನೆ ಬಜೆಟ್ ಬಗ್ಗೆ ಹೇಳೋ ಮೊದಲು ನಮ್ಮ ಸ್ನೇಹಿತರು ಬಗ್ಗೆ ಹೇಳಿದ್ರಲ್ಲ, ನೋಡಿ ಈ ಸಾರಿ ಏನಾಗ್ತದೆ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬಯೋಮೆಟ್ರಿಕ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎಲ್ಲ ನ್ಯಾಯಬೆಲೆ ಅಂಗಡಿನಲ್ಲಿ. ಯಾರು ಫಲಾನುಭವಿಗಳಿದೆ ಅವರು ಸ್ವತಃ ಹೋಗಿ ತಮ್ಮ ಹೆಬ್ಬೆಳ್ಳನ್ನು ಹಾಕಿದರೆ ಮಾತ್ರ ಅಕ್ಕಿ ಸಿಗ್ತದೆ. ಅದಕ್ಕೂ ವ್ಯವಸ್ಥೆ ಮಾಡ್ತಾರೆ ಸರ್. ನಕಾರಾತ್ಮಕವಾಗಿ ಮಾತಾಡಿದ್ರೆ ಅದಕ್ಕೆ ಎಂಡಿಲ್ಲ. ದಯಮಾಡಿ ತಿಳ್ಕೊಡಿ, ಎಲ್ಲಾ ವ್ಯವಸ್ಥೆಯಲ್ಲೂ ಲೂಪ್ ಹೋಲ್ಸ್ ಇರುತ್ತೆ. ಈಗ ನೆಗಡಿ ಬಂದಿದೆ ಅಂತ ಮೂಗು ಕೊಯ್ಯೋದಲ್ಲ, ಖಂಡಿತವಾಗಿ ಇರ್ತದೆ. ಆದ್ರೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ತಂದಿರೋದ್ರಿಂದ 99% ಕಡಿಮೆ ಆಗ್ತದೆ. ಅವರು ಬರೋದಿಲ್ಲ. ಎಲ್ಲೆಲ್ಲಿ ಬಂದಿದೆ ಬಯೋಮೆಟ್ರಿಕ್? ಎಲ್ಲಾ ಕಡೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಕೂಡ ಬಯೋಮೆಟ್ರಿಕ್ ಈಗ 60% ಆಗಿಬಿಟ್ಟಿದೆ. ಇನ್ನೊಂದು 2 ತಿಂಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಟ್ ಒಂದು ಏನು ಯೋಚನೆ ಮಾಡಿ, ಬಯೋಮೆಟ್ರಿಕ್ ಆಗಲಿ UDI ಆಗಲಿ ಒಂದು ಮೇಜರ್ ಇದು ಅಂದ್ರೆ ಅದು ಬಡವ ಯಾರು ಅಂತ ಹೇಳೋ ಕೆಪಾಸಿಟಿ ಅದಕ್ಕಿಲ್ಲ, ಖಂಡಿತವಾಗಿ ಮಷಿನ್ಗಿಲ್ಲ. ಯಾರು ಬೆಟ್ಟು 50% ಫೇಕ್ ಕಾರ್ಡ್ ಕರ್ನಾಟಕದಲ್ಲಿ 20% ರಿಯಲ್ BPL ಗೆ ಕಾರ್ಡೇ ಇಲ್ಲ. ನೋಡಿ, ಕರ್ನಾಟಕದಲ್ಲಿ BPL ಏನಿದೆಲ್ಲ 100% ಕಾರ್ಡ್ ಕೊಟ್ಟಿದ್ದಾರೆ. 150% ಕೊಟ್ಟಿದ್ದು, 98 ಲಕ್ಷ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಏನು ಸಮಸ್ಯೆ ಇಲ್ಲ. ಆಮೇಲೆ ಈ ಸಾರಿ ಇನ್ನು ಕೊನೆಯದಾಗಿ ಹೇಳೋದಿಷ್ಟೇ ಬಜೆಟ್ ಬಗ್ಗೆ. ಖಂಡಿತವಾಗಿ ಸಿದ್ದರಾಮಯ್ಯನವರು ಅತ್ಯಂತ ದೂರದೃಷ್ಟಿಯ ಮತ್ತು ಪ್ರಗತಿಪರವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ಬಟ್ ಇದು ಏನಂದರೆ, ಇದು ಪರಿಷ್ಕೃತವಾದಂಥ ಬಜೆಟ್ ಆಗೋದ್ರಿಂದ ಈ ವರ್ಷಕ್ಕೆ ಹೆಚ್ಚು ನಿರೀಕ್ಷೆಯನ್ನು ಜನ ಏನು ಮಾಡಿರ್ತಾರೆ ಅದು ಮಾಡಲಿಕ್ಕೆ ಆಗೋದು ಕಷ್ಟ ಸಾಧ್ಯ. ಯಾಕಂದರೆ ಇದು ಉಳಿದಿರೋದು 8 ತಿಂಗಳಿಗೆ ಕೊಟ್ಟಂಥ ಬಜೆಟು. ಹೀಗಾಗಿ ಒಳ್ಳೆ ಬಜೆಟ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈಗ ನಾನು ಈಗಾಗಲೇ ಹೇಳಿದಂತೆ ಪ್ಲ್ಯಾನ್ ಸ್ಕೀಮ್ ಈಸ್ ವೆರಿ ಇಂಪಾರ್ಟೆಂಟ್. ಯೋಜನೆಯ ವೆಚ್ಚ ಹೆಚ್ಚಾಗಿದೆ 2100 ಕೋಟಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಅದು ಸ್ಪಂದನೆ ಮಾಡಿದೆ, ಹಣ ಕೊಟ್ಟಿದ್ದಾರೆ. ಹೀಗಾಗಿ ನೀರಾವರಿ, ಅಗ್ರಿಕಲ್ಚರು ನೋಡಿ, ಅಗ್ರಿಕಲ್ಚರ್ನಲ್ಲಿ ಒಂದು ಭಾಳ ಮುಖ್ಯವಾದಂಥ ಕೆಲಸ ಮಾಡಿದ್ದಾರೆ. ಈ ಕೃಷಿ ಆಯೋಗವನ್ನು ಮಾಡಿದ್ದು ಭಾಳ ಒಳ್ಳೆಯದು. ಮತ್ತು ಆವರ್ತ ನಿಧಿಗೆ 1000 ಕೋಟಿ ಹಣ ಇಟ್ಟಿದ್ದಾರೆ. ಅಂದರೆ ಬೆಲೆಗಳು ಕುಸಿದಂಥ ಸಂದರ್ಭದಲ್ಲಿ 1000 ಕೋಟಿ ಆವರ್ತ ನಿಧಿ ಇಟ್ಟಿದ್ದಾರೆ. ಅದು ಒಂದು. ಇನ್ನು ಎರಡನೇದು ಒಂದು ಒಳ್ಳೆ ಕೆಲಸ, ಮಾನವೀಯತೆ ಕೆಲಸ. ಹಳ್ಳಿಗಳಲ್ಲಿ ಫ್ಲಡ್ಡು ಮತ್ತು ಬರಗಾಲ ಬಂದಾಗ ಈ ವಿದ್ಯಾರ್ಥಿಗಳಿದಾರಲ್ಲ, ಬಡ ವಿದ್ಯಾರ್ಥಿಗಳು ಎಲ್ಲ, ರೈತರು, ಕೃಷಿ ಮಕ್ಕಳು, ಅವ್ರಿಗೆ ಫೀಸನ್ನು ಎಕ್ಸಾಮ್ ಮಾಡುವಂಥ ಕೆಲಸ ಈ ಬರಗಾಲ, ಅದು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನೀರಾವರಿಗಾಗಿ ಹೆಚ್ಚು ಹಣ ಕೊಟ್ಟಿದ್ದಾರೆ. ದುರಾದೃಷ್ಟ ಏನಂದರೆ, ನೀರಾವರಿ ಕೊಟ್ಟಂಥ ಹಣನ ಖರ್ಚು ಮಾಡಲಿಕ್ಕೆ ನಮ್ಮಲ್ಲಿ ಆಗ್ತಾ ಇಲ್ಲ ಪ್ರತಿ ವರ್ಷ. ಹೀಗಾಗಿ ಇವೆಲ್ಲ ಒಟ್ಟಾರೆ ಸೇರಿಸಿದಾಗ ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಇಷ್ಟೇ ಹೇಳ್ತೇನೆ, ಮುಂದಿನ ಒಂದು ಬಜೆಟ್ನಲ್ಲಿ ಸಾಲವನ್ನು ಕಡಿಮೆ ಮಾಡಲೇಬೇಕು. ಸಾಲ ಕಡಿಮೆ ಮಾಡದೇ ಇದ್ರೆ ಗತಿ ಇಲ್ಲ. ನೀವು ನಮ್ಮ ಇವರೇನು ಹೇಳಿದ್ದಾರೆ, GSDPಯಲ್ಲಿ ಪರವಾನಗಿ ಇದ್ರೂ ಕೂಡ, ನಾನು ಗುಡ್ ಫೈನಾನ್ಸ್ ಮಿನಿಸ್ಟರ್, ವಿ ಶುಡ್ ಕಮ್ ಡೌನ್ borrowing. Fine sir. But ಸಂಕ್ಷಿಪ್ತವಾಗಿ please. One thing is very clear. Lokasabha election is round the corner, sir. I am not ಇದು. Second one, this is a vote bank budget. ಇವರು ರಾಯರೆಡ್ಡಿ ಅವರು ಲೋನ್ ಬಗ್ಗೆ ಹೇಳಿದ್ರು, ಕರೆಕ್ಟ್. 60,000 ಕೋಟಿದು 1,35,000 ಆಗಿದೆ. ಯೋಜನಾ ಗಾತ್ರ 13,555 ಕೋಟಿಯಿಂದ 45,000 ಅಂದರೆ 3.5 ಟೈಮ್ಸ್ ಆಗಿದೆ. ಟ್ಯಾಕ್ಸ್ ಕಲೆಕ್ಷನ್ನು 18,600 ಕೋಟಿಯಿಂದ 53,000 ಅಂದರೆ 3 ಟೈಮ್ಸ್ ಆಗಿದೆ. ಲೋನ್ಸು ಡಬಲ್ ಆಗಿದೆ, ಹೌದು, ಆದರೆ ಟ್ಯಾಕ್ಸ್ ಕಲೆಕ್ಷನ್ ಟ್ರಿಪಲ್ ಆಗಿದೆ. ಪರ್ ಕ್ಯಾಪಿಟಾ ಇನ್ಕಮ್ ಇನ್ 7 ಇಯರ್ಸ್ ಟ್ರಿಪಲ್ ಆಗಿದೆ. ಸೊ ಇವರು ಹೇಳಿರೋದು ಸತ್ಯ, ಹಾಫ್ ಟ್ರೂತ್. ಅದರ್ ಸೈಡ್ ಆಫ್ ದ ಕಾಯಿನ್ ಈಸ್ ಈ ಬೆನಿಫಿಟ್ಸು ಆಗಿದೆ, ಯೋಜನಾ ಗಾತ್ರ ಟ್ರಿಪಲ್ ಆಗಿದೆ, ಟ್ಯಾಕ್ಸ್ ಕಲೆಕ್ಷನ್ ಟ್ರಿಪಲ್ ಆಗಿದೆ, ಇದೆಲ್ಲ ಹೌದು. ಇನ್ನೊಂದು ವರಿಸಮ್ ಫ್ಯಾಕ್ಟರ್ ಅಂದರೆ ಅಗ್ರಿಕಲ್ಚರಲ್ಲಿ ಬಿಟ್ಟರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಎನರ್ಜಿ ಸೆಕ್ಟರ್, ಇಂಧನ, ಪವರ್ ಸೆಕ್ಟರ್. ಅನ್ಫಾರ್ಚುನೇಟ್ಲಿ ಈ ಸಲ ಹೋದ ವರ್ಷಕ್ಕಿಂತಲೂ ಕಮ್ಮಿ ವರ್ಟಿಕಲ್ ಪ್ರಾವಿಷನ್ ಮಾಡಿದ್ದಾರೆ. 13 ವರ್ಷಗಳ ಕಾಲ ಇಂಧನ ವಲಯಕ್ಕೆ ಶೂನ್ಯ ಇನ್ವೆಸ್ಟ್ಮೆಂಟ್ ಇತ್ತು. ಈ ಒಂದು ಲಾಸ್ಟ್ 3-4 ಇಯರ್ಸಲ್ಲಿ ದೇ ಹ್ಯಾವ್ ಡನ್ ಸಮಥಿಂಗ್. ಬಟ್ ಈ ವರ್ಷ ದಟ್ ಈಸ್ ಅ ಸರ್ಪ್ರೈಸ್. ಇನ್ಫ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪವರ್ ಸೆಕ್ಟರ್ ಹ್ಯಾಸ್ ಕಮ್ ಡೌನ್ ರಿಲೇಟಿವ್ಲಿ. ದಟ್ ಈಸ್ ಅ ಬ್ಯಾಡ್ ಥಿಂಗ್. ಓಕೆ ಸರ್, ಈಗ ತೆರಿಗೆಗೆ ಸೀಮಿತಗೊಳಿಸೋದಾದರೆ 2 ವಿಚಾರಗಳಿದೆ. ಒಂದು, ನಮಗೆ ಅಸಮಾಧಾನ ತಂದಿರುವಂಥದ್ದು ಆ 14.5, ಆ್ಯಕ್ಚುಲಿ ಅದು 14 ಆಗಬೇಕಾಯಿತು, 5.55 ಆಗಬೇಕಾಯಿತು 31 ಜುಲೈಗೆ. ಅದನ್ನು ಕಂಟಿನ್ಯೂ ಮಾಡಿದರೆ ಈಗಾಗಲೇ ನಮ್ಮ ರಾಜ್ಯ ಅತ್ಯಂತ ಹೆಚ್ಚಿನ ತೆರಿಗೆ ಹೇರಿರುವಂಥ ವಾಣಿಜ್ಯ ತೆರಿಗೆ ಇರುವಂಥ ರಾಜ್ಯ. ಅದನ್ನು ಅವ್ರು ಕನ್ಸಿಡರ್ ಮಾಡಬೇಕಾಗಿತ್ತು. ಇನ್ನೊಂದು, ಈ ಡೀಸೆಲ್ ಬೆಲೆ ಅನ್ನೋದೇನಿದೆ ಈಗ ಸದ್ಯಕ್ಕೆ ಕಡಿಮೆ ಮಾಡಿದ್ದಾರೆ, ಸೆಸ್ ಕಡಿಮೆ ಆಗಿದೆ. ಬಟ್ ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟು ಪ್ರತಿ ತಿಂಗಳು 50 ಪೈಸೆ ಜಾಸ್ತಿ ಮಾಡ್ಕೊತ ಬರ್ತಾ ಇದೆ. ಅದನ್ನು ಇವ್ರು ಇನ್ನೂ ಕಡಿಮೆ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನು ಅಲ್ಲೇ ಸಮತೋಲನ ಮಾಡುವಂಥ ಒಂದು ಸಾಧ್ಯತೆ ಇತ್ತು. ಆ ಅವಕಾಶನ ಅವರು ಉಪಯೋಗಿಸ್ಕೋಬೇಕು. ಒಂದು ಅವಕಾಶ ಕೊಡಿ.
ಅದೇ ಈ ಅಗ್ರಿಕಲ್ಚರ್ ಪ್ರೈಸು ಒಳ್ಳೆ ಮಾರುಕಟ್ಟೆ ಬೆಲೆ ಇರಬೇಕು ಅನ್ನೋದು ಹೇಳೋದು ಕರೆಕ್ಟು. ಆದರೆ 80% ಭಾರತದಲ್ಲಿ ಸೇಲ್ ಆಗ್ತಕ್ಕಂಥ ಕೃಷಿ ಪದಾರ್ಥಗಳೇನಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡ್ತಕ್ಕಂಥ MSPಗಿಂತ ಬಿಲೋ ಇರ್ತದೆ. ಹಾಗಾದ್ರೆ ಫಿಕ್ಸ್ ಮಾಡಿ ಏನು ಪ್ರಯೋಜನ ಅಂತ ಕೇಳ್ತಾರೆ. ಸರ್ಕಾರ ತಗೊಳ್ಳೋದು ಬೇರೆ, 60% ಸರ್ಕಾರ ತಗೊಳುತ್ತೆ. ಆದರೆ ಫಿಕ್ಸ್ ಮಾಡಿದಷ್ಟು ಮಾರಾಟದ ಬೆಲೆನೇ ರೈತರಿಗೆ ಸಿಗಲಿಲ್ಲ ಅಂದರೆ ಮತ್ತೆ 80% ರೈತನಿಗೆ MSP ಸಿಗೋದಿಲ್ಲ. ಇದು ಬಹಳ ದೊಡ್ಡ ಇದು. ಮತ್ತು ಮೆಚ್ಚಬೇಕಾಗಿರೋ ಕೆಲವು ಇದು ಅಂತ ಹೇಳಿದರೆ, ಪಬ್ಲಿಕ್ ಅಂತ ಏನು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಆರೋಗ್ಯ ಮತ್ತು ವಿದ್ಯಾಭ್ಯಾಸ, ಇದು ಎರಡಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಪ್ರತಿ ಹೋಬಳಿಯಲ್ಲಿ ಪಬ್ಲಿಕ್ ಸ್ಕೂಲು, ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿ ಫೆಂಟಾಸ್ಟಿಕ್, ಅದು ಒಳ್ಳೆ ಪ್ರೋಗ್ರಾಮ್. ಮತ್ತು ಇನ್ನೂ ಒಂದು ಸಣ್ಣ ಇದು, 1ನೇ ಕ್ಲಾಸಿಂದನೇ ಒಂದು ಇಂಗ್ಲೀಷನ್ನು ಒಂದು ಸಬ್ಜೆಕ್ಟ್ ಆಗಿ, ಇಂಗ್ಲೀಷ್ ಮಯ ಮಾಡದೇ ಇದ್ರೂ ಒಂದು ಸಬ್ಜೆಕ್ಟ್ ಆಗಿ ಮಾಡಬೇಕು. ಯಾಕಂದರೆ ಇವತ್ತು ಹಳ್ಳಿಯವ್ರಿಗೆ ಏನು ಗೊತ್ತಾ, ಅವರೆಲ್ಲ ಇದರಲ್ಲಿ ಓದೋದು, ನಾ ಕಾನ್ವೆಂಟಿಗೆ ಹೋಗೋಂಗಿಲ್ಲ, ಕೇಳಿ ಒಂದು ಇಂಗ್ಲೀಷಿನ ಒಂದೊಂದು ಸಬ್ಜೆಕ್ಟ್ ಅಂತ ಮಾಡಿರ್ತಕ್ಕಂಥ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಆರೋಗ್ಯಕ್ಕೆ ಇದು ಪಬ್ಲಿಕ್ ಅಂತ ಏನಿದೆಯಲ್ಲ. ಈಗ ಸರ್ಕಾರದ ಏನು ಕೆಲಸ ಅಂತ ಗೊತ್ತಾ, ಶ್ರೀಮಂತರ ಸರ್ಕಾರ ಇಂಡಸ್ಟ್ರಿಯಿಂದ ಹಣ ತಗೊಳ್ಳೋದು, ಬಡವನ ಉದ್ಧಾರಕ್ಕೆ ಖರ್ಚು ಮಾಡೋದು, ಅಭಿವೃದ್ಧಿಯಿಂದ ಏನು ಬೆಳವಣಿಗೆಯಿಂದ ಅಭಿವೃದ್ಧಿ, ಅಭಿವೃದ್ಧಿಯಿಂದ ಬೆಳವಣಿಗೆ, ಇವೆರಡು ಮ್ಯೂಚುವಲ್ ಆಗಿ ಯೂಸ್ ಆಗಬೇಕು. ಗ್ರೋತ್ ಫ್ರಮ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಫ್ರಮ್ ಗ್ರೋತ್. ಎಷ್ಟೋ ಬಾರಿ ನಾವು ಡೆವಲಪ್ಮೆಂಟ್ ಆಗೋದಕ್ಕೆ ಈ ಸೋಷಿಯಲ್ ಸೆಕ್ಟರ್ ಇಂಪ್ರೂವ್ ಮಾಡದೆ ಯಾವ ಡೆವಲಪ್ಮೆಂಟು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ರಘು, ವಿಜಯರಾಜೇಶ್, ವಿಶ್ವನಾಥ್ ಭಟ್ ಮತ್ತು ಬಸವರಾಜ ರೆಡ್ಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಬಜೆಟನ್ನು ಮಂಡಿಸುವಂಥ ವಿಚಾರದಲ್ಲಿ ವಿಜಯರಾಜೇಶ್ ಹೇಳಿದಂಥ ಮಾತನ್ನೇ ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನ ಎಲ್ಲೋ ಒಂದು ಕಡೆಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಏನೇನೋ ಘೋಷಣೆ ಮಾಡ್ತಾರೆ, ಆದರೆ ಜನಗಳಿಗೆ ಮುಟ್ಟುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟವಾದಂಥ ಅರಿವು ಖಂಡಿತ ಇಲ್ಲ. ಯಾಕಂದರೆ ಇದೊಂಥರ ಕಬ್ಬಿಣದ ಕಡಲೆ, ಅದು ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ಅಲ್ಲ ಅನ್ನುವಂಥದ್ದು. ಆದರೆ ಒಂದು ಮಾತು ನಿಜ, ಕೇವಲ ಬಜೆಟ್ ಘೋಷಣೆ ಮಾಡುವಂಥದ್ದು ಮಾತ್ರ ಅಲ್ಲ, 3 ತಿಂಗಳಿಗೆ ಅದರದ್ದು ವಿಶ್ಲೇಷಣೆ ಆಗಬೇಕು, ಎಷ್ಟರ ಮಟ್ಟಿಗೆ ಏನು ಆಗಿದೆ ಅನ್ನುವಂಥದ್ದು. ಕೊನೆಯದಾಗಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಷ್ಟೊಂದು ನಾವು ಲಕ್ಷ ಕೋಟಿಗಟ್ಟಲೆ ಬಜೆಟ್ ಮಂಡಿಸ್ತೀವಿ. ನಮ್ಮ ಹಳ್ಳಿ ಕಡೆಗೆ ಹೋಗಿ ನೋಡಿ, ಬೆಳಗ್ಗೆ ಚೊಂಬಿಡ್ಕೊಂಡು ಹೋಗೋದು ಇನ್ನೂ ಕೂಡ ತಪ್ಪಿಲ್ಲ ಹಳ್ಳಿಯ ಹೆಂಗಸರುಗಳಿಗೆ, ಅಂಥ ಒಂದು ಸ್ಥಿತಿ. ಜೊತೆಗೆ ನಾವು ಅಕ್ಕಿ ಕೊಡ್ತೀವಿ, ಮಧ್ಯಾಹ್ನದ ಭೋಜನ ಕೊಡ್ತೀವಿ ಮಕ್ಕಳುಗಳಿಗೆ, ಆದರೆ ಅದನ್ನು ಬೇಯಿಸುವಂಥ ನೀರು, ರಘು ಹೇಳ್ತಾ ಇದ್ದರು ಬ್ರೇಕಲ್ಲಿ, ಬೇಯಿಸುವಂಥ ನೀರು, ಯಾವ ನೀರನ್ನು ಬಳಸ್ತೀವಿ ಅದ್ರ ಬಗ್ಗೆ ನಮಗೆ ಅರಿವಿಲ್ಲ. ಸೊ ಇದ್ಯಾವುದೂ ಆಗಲಿಲ್ಲ ಅಂತಂದರೆ ಲಕ್ಷ ಕೋಟಿ ಬಜೆಟ್ಗಳನ್ನ ಇಟ್ಕೊಂಡು ನಾವು ಏನು ಮಾಡಬೇಕು? ಸೊ ಇದರ ವಿಶ್ಲೇಷಣೆ ಆದಾಗ ಮಾತ್ರ ಒಂದಷ್ಟು ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅದು ಬರಲಿ. ಸಿದ್ದರಾಮಯ್ಯವರು ಬಹಳ ಬುದ್ಧಿವಂತರು, ಒಂದಷ್ಟು ಸಾಮಾಜಿಕ ಕಾಳಜಿ ಕಳಕಳಿ ಇರುವಂಥವರು, ಅವರಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆಗಳಿದೆ. ಇದೆಲ್ಲದರ ಜೊತೆಗೆ ಒಂದು ದುಃಖದ ಸುದ್ದಿ ಹೇಳಿ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹಿರಿಯ ನಟ ಪ್ರಾಣ್ ಇನ್ನಿಲ್ಲ. ಮೊನ್ನೆ ತಾನೇ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಪ್ರಾಣ್ ಅವರಿಗೆ 93 ವರ್ಷ ವಯಸ್ಸಾಗಿತ್ತು. ಸುದೀರ್ಘವಾದಂಥ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ದರು. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಪ್ರಾಣ್ ಇವತ್ತು ನಿಧನ ಹೊಂದಿದ್ದಾರೆ. ಕನ್ನಡದಲ್ಲೂ ಕೂಡ ಪ್ರಾಣ್ ನಡೆಸಿದ್ರು ಅನ್ನುವಂಥದ್ದು ಹೆಮ್ಮೆಯ ಸಂಗತಿ. 400ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಡೆಸಿದ್ರು, ಅದರಲ್ಲಿ ಕನ್ನಡ ಕೂಡ ಒಂದು. ಕನ್ನಡದ ಹೊಸ ರಾಗ ಚಿತ್ರದಲ್ಲಿ ಪ್ರಾಣ್ ಅಭಿನಯಿಸಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಪ್ರಾಣ್ ಇನ್ನಿಲ್ಲ. ನಾನು ಹೇಳ್ತಾ ಇದ್ದೆ 93 ವರ್ಷ ವಯಸ್ಸಾಗಿತ್ತು. ಒಂದೇ ಒಂದು ಸಮಾಧಾನ ಸಂಗತಿ ಏನು ಅಂತಂದರೆ, ಎಂದೋ ಸಿಗಬೇಕಾದಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮೊನ್ನೆ ಕೊಟ್ಟು ಒಂಚೂರು ಅವರ ಗೌರವವನ್ನು ಉಳಿಸಿದರು ಅನ್ನುವಂಥದ್ದು ಮಾತ್ರ ಒಂದು ಸಮಾಧಾನದ ಸಂಗತಿ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳ ಜೊತೆಗೆ ಇದೇ ನ್ಯೂಸ್ ಅವರಲ್ಲಿ ಹಾಜರಾಗೋಣ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.